ಐಗಿರಿ ನಂದಿನಿ ನಂದಿತ ಮೇದಿನಿ ಇಂತಹ ದುರ್ಗಾದೇವಿಯ ಚಾಮುಂಡೇಶ್ವರಿಯ ಶ್ಲೋಕಗಳನ್ನು ಚುನಾವಣಾ ಭಾಷಣಗಳಲ್ಲಿ ಆಡ್ತಾರೆ ಅಂತಂದ್ರೆ, ಚುನಾವಣಾ ಭಾಷಣಗಳಲ್ಲಿ ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇದ್ದಾರೆ, ದೇವರುಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ಹಿಂದೂ ಆದರೂ ಇದನ್ನ ಖಂಡಿಸ್ತಾ ಇದ್ದಾನ? ಇವರ ರಾಜಕೀಯ ಲಾಭಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನ, ಹಿಂದೂ ಧರ್ಮದ ದೇವರುಗಳನ್ನ ಬಳಸ್ಕೊಳ್ತಾ ಇರೋವಂಥದ್ದು. ಬಿಹಾರದ ಶಾಸಕಿ ಮೈಥಿಲಿ ಠಾಕೂರ್ ಚುನಾವಣಾ ಬಹಿರಂಗ ಪ್ರಚಾರದಲ್ಲಿ ಚಾಮುಂಡೇಶ್ವರಿಯ ಗೀತೆಯನ್ನ ಹಾಡಿ ಓಟಿಗೋಸ್ಕರವಾಗಿ ದೇವರನ್ನ ಬಳಸ್ಕೊಳ್ತಾ ಇದ್ದಾರಲ್ಲ. ಯಾಕೆ ಇದು ಯಾವುದೂ ಸಹ ನಿಮ್ಮ ಹಿಂದೂ ಮುಖಂಡರುಗಳಿಗೆ, ಹಿಂದೂ ಸಂಘಟನೆಗಳಿಗೆ ಕಾಣ್ತಾ ಇಲ್ವಾ, ಕೇಳ್ತಾ ಇಲ್ವಾ? ಜೈ ಶ್ರೀರಾಮ್ ಅಂತೀರಿ, ಚುನಾವಣಾ ಪ್ರಚಾರದಲ್ಲಿ ಶ್ರೀರಾಮನನ್ನ ಭಜಿಸ್ತೀರಿ, ಹನುಮಂತನನ್ನ ಭಜಿಸ್ತೀರಿ, ಕೇಸರಿ ಬಾವುಟಗಳನ್ನ ಹಿಡ್ಕೊಂಡು ಹೋಗ್ತೀರಿ. ಇದು ಯಾವುದೂ ಸಹ ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅಲ್ವಾ? ನಿಮ್ಮ ಚುನಾವಣಾ ಲಾಭಕ್ಕೋಸ್ಕರವಾಗಿ, ನೀವು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರವಾಗಿ ನೀವೇನು ಆಡಳಿತ ಮಾಡಿದ್ದೀರೋ, ಆಡಳಿತ ವೈಫಲ್ಯ ಏನಿದೆಯೋ ಅದನ್ನೇ ಕೇಳಿ ಓಟ್ ಕೇಳಬೇಕೆ ಹೊರತು ಧರ್ಮವನ್ನ, ದೇವರುಗಳನ್ನ, ದೇವಸ್ಥಾನಗಳನ್ನ ಬಳಸ್ಕೊಂಡು ಇವತ್ತು ಯಾಕ್ರಿ ಹಿಂದೂ ಧರ್ಮ ಯಾಕೆ ವಿಭಜನೆ ಆಗ್ತಾ ಇದೆ, ಯಾತಕ್ಕೋಸ್ಕರವಾಗಿ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ ಅಂತಂದ್ರೆ ಇವರು ಮಾಡ್ತಾ ಇರುವಂತಹ ಕೆಲಸಕ್ಕೆ. ನಿಜಕ್ಕೂ ಯಾವನೇ ಒಬ್ಬ ಹಿಂದೂ, ಒಬ್ಬ ಪ್ರಾಮಾಣಿಕ ಹಿಂದೂ, ಹಿಂದೂ ಧರ್ಮವನ್ನ ನಾನು ಗೌರವಿಸ್ತೀನಿ ಅಂತ ಹೇಳುವಂತಹ ಯಾವ ಹಿಂದೂ ಸಹ ಇವರು ಚುನಾವಣಾ ಭಾಷಣಗಳಲ್ಲಿ ಈ ಐಗಿರಿ ನಂದಿನಿ ನಂದಿತ ಮೇದಿನಿ ಶ್ಲೋಕಗಳನ್ನ ಹೇಳಿ ಓಟ್ ಕೇಳುವಂಥದ್ದು, ಅಯೋಧ್ಯ ರಾಮನನ್ನ ಇಟ್ಕೊಂಡು ಓಟ್ ಕೇಳುವಂಥದ್ದು, ಜೈ ಶ್ರೀರಾಮ್ ಅನ್ನೋದನ್ನ, ಏನು ಬಜರಂಗ ಬಲಿ ಅನ್ನೋದನ್ನ, ದೇವರುಗಳನ್ನ ಬೈಕೊಂಡು ಮತ್ತೇನು ವಾರಣಾಸಿನಲ್ಲಿ ಹೋಗಿ ಶಿವನನ್ನ ತೋರಿಸ್ಕೊಂಡು ಈ ರೀತಿ ಓಟ್ಗಳನ್ನ ಕೇಳ್ಕೊಂಡು ಭಾವನೆಗಳನ್ನ ಬಿತ್ಕೊಂಡು ಇವರು ಓಟ್ ಕೇಳ್ತಾ ಇದ್ದಾರಲ್ಲ, ಯಾವೊಬ್ಬ ಪ್ರಾಮಾಣಿಕ ಹಿಂದೂ ಸಹ ಇದನ್ನ ಒಪ್ಪಲಾರ ರೀ. ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈ ಧರ್ಮವನ್ನ, ಯಾವ ಸ್ಥಿತಿಗೆ? ಏನಿದು ಪ್ರಜಾಪ್ರಭುತ್ವ ಅಂದ್ರೆ ಏನು? ಸಂವಿಧಾನದಲ್ಲಿ ಹೇಳಿದ್ಯಾ ನೀವು ಧರ್ಮವನ್ನ ಉಲ್ಲೇಖಿಸಿ ದೇವರುಗಳನ್ನ ಬಳಸ್ಕೊಂಡು ನೀವು ಓಟ್ ಕೇಳಿ ಅಂತೇಳಿ ಸಂವಿಧಾನದಲ್ಲಿ ಹೇಳಿದಾರ? ಇದು ಸಂವಿಧಾನಕ್ಕೆ ಮಾಡ್ತಾ ಇರುವಂತ ಅಪಚಾರ ಅಲ್ವಾ? ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ರೀತಿಯಾಗಿ ಒಂದು ಧರ್ಮವನ್ನ, ದೇವರನ್ನ ಚುನಾವಣಾ ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದು ತಪ್ಪಲ್ವೇನ್ರಿ? ಹಿಂದೂ ಮುಸ್ಲಿಂ ಆಯ್ತು, ಮಂಗಲಸೂತ್ರ ಆಯ್ತು, ಏನು ಯೋಧರ ಸಾವುಗಳಾಯ್ತು, ಎಲ್ಲವೂ ಆಯ್ತಲ್ಲ, ಈಗ ಈ ಕೆಲಸ ಬೇರೆ ಮಾಡ್ತಾ ಇದ್ದಾರಲ್ಲ. ಇದಕ್ಕೆ ಚಪ್ಪಾಳೆ ತಟ್ಟೋರು ಒಂದಷ್ಟು ಜನ ಅಲ್ರಿ. ನಾವು ಯಾವ ಸ್ಥಿತಿನಲ್ಲಿದ್ದೀವಿ, ನಾವು ಯಾವ ಕಾಲಕ್ಕೆ ಹೋಗ್ತಾ ಇದ್ದೀವಿ? ನೀವು ಈ ಕಲಿಯುಗದಲ್ಲಿ, ಇಂತಹ ತಂತ್ರಜ್ಞಾನ ಯುಗದಲ್ಲಿ ನೀವು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತೀರಿ, ಯಾವ ರೀತಿ ಓಟ್ ಕೇಳಬೇಕು, ಡೆವಲಪ್ಮೆಂಟ್ ಬಗ್ಗೆ ಕೇಳೋದು ಬಿಟ್ಟು, ಇಶ್ಯೂಗಳ ಬಗ್ಗೆ ಕೇಳೋದು ಬಿಟ್ಟು ದೇವರುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀರಿ ಅಂತಂದರೆ ನಿಜಕ್ಕೂ ಮಾನವನ ಕುಲವೇ ತಲೆ ತಗ್ಗಿಸುವಂಥದ್ದು. ಯಾತಕ್ರೆ ಬೇರೆ ಧರ್ಮಗಳು ಬಲಿಷ್ಠವಾಗಿದ್ದಾವೆ, ಯಾತಕ್ಕೆ ಒಂದು ಹಿಂದೂ ಧರ್ಮ ಪ್ರತಿನಿತ್ಯವೂ ಸಹ ಕುಸಿತಾ ಇದೆ ಅಂತಂದ್ರೆ ಇವರ ರಾಜಕೀಯ ಲಾಭಕ್ಕೋಸ್ಕರವಾಗಿ ಧರ್ಮವನ್ನ ಬಳಸ್ಕೊಳ್ತಾ ಇರುವಂಥದ್ದು. ಒಂದು ಸಾರಿ ಯೋಚನೆ ಮಾಡಿ, ನಿಜವಾದಂತಹ ಹಿಂದೂ ಆಗಿದ್ದರೆ, ನೀವು ಯಾರಾದರೂ ನಿಜವಾದಂತಹ ಹಿಂದೂ ಆಗಿದ್ದರೆ ಓಟಿನ ಲೆಕ್ಕಾಚಾರದಲ್ಲಿ, ಚುನಾವಣಾ ಪ್ರಚಾರಗಳಲ್ಲಿ ದೇವರುಗಳನ್ನ, ಧರ್ಮವನ್ನ ಬಳಸ್ಕೊಂಡು, ದೇವರ ಶ್ಲೋಕಗಳನ್ನ ಬಳಸ್ಕೊಂಡು ವೇದಿಕೆಗಳ ಮೇಲೆ ಹಾಡ್ತಾರೆ ಅಂತಂದ್ರೆ ಈ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ? ನಿಜವಾದಂತಹ ಹಿಂದೂ ಇದನ್ನ ಖಂಡಿಸ್ತಾ ಇದ್ದ, ಚೀಮಾರಿ ಆಗ್ತಾ ಇದ್ದ. ಇವತ್ತು ಆ ಹಿಂದೂ ನಮಗೆ ಕಾಣ್ತಾ ಇಲ್ಲ. ಚುನಾವಣಾ ಅಧಿಕಾರಿಗೆ ಇದರ ಬಗ್ಗೆ ಗಮನ ಇರಬೇಕಾಗಿತ್ತು, ಅದನ್ನು ರದ್ದು ಮಾಡಬೇಕಾಗಿತ್ತು, ಚುನಾವಣಾ ರದ್ದು ಮಾಡಬೇಕಾಗಿತ್ತು. ಯಾವ ಸಂವಿಧಾನದಲ್ಲೂ ಸಹ ನೀವು ಶ್ರೀರಾಮನನ್ನ ಭಜಿಸ್ಕೊಳ್ಳಿ, ಬಜರಂಗ ದಳಿಯನ್ನ ನೀವು ನೆನಪಿಸ್ಕೊಳ್ಳಿ, ಮತ್ತೆ ಏನೋ ಚಾಮುಂಡೇಶ್ವರಿ ದೇವರ ಶ್ಲೋಕಗಳನ್ನು ಆಡಿ ಓಟ್ ಕೇಳಿ ಅಂತೇಳಿ ಯಾವ ಸಂವಿಧಾನದಲ್ಲೂ ಹೇಳಿಲ್ಲ. ಭಾವನೆಗಳನ್ನು ಬಿತ್ತಿ ಏನು ಭಾವನಾತ್ಮಕವಾಗಿ ಓಟ್ ಕೇಳಿ ಅಂತೇಳಿ ಯಾವ ಸಂವಿಧಾನದಲ್ಲಿ ಯಾವ ಕಾಲಮಲ್ಲೂ ಹೇಳಿಲ್ಲ ರೀ. ಯಾವ ಸ್ಥಿತಿಗೆ, ಎಲ್ಲಿಯವರೆಗೆ ಈ ದೇಶವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಆ ಬ್ರಿಟಿಷರು ಹೇಳಿದ್ರಲ್ಲ, ನಿಮಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ. ಇಷ್ಟು ಜನ ಪ್ರಧಾನಮಂತ್ರಿಗಳು ದೇಶವನ್ನು ಆಳಿದಾರ್ರಿ.
ಇಷ್ಟು ಜನ ಪ್ರಧಾನಮಂತ್ರಿಗಳು 1947ರಿಂದ 2014ರವರೆಗೂ ಅಷ್ಟು ಪ್ರಧಾನಮಂತ್ರಿಗಳು ದೇಶವನ್ನು ಆಳಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಏನು ಹಿಂದುತ್ವ ಅಂತ ಇತ್ತು ರೀ. ಆದರೆ ಅವರು ಯಾವತ್ತೂ ಸಹ ಧರ್ಮವನ್ನ, ದೇವರುಗಳನ್ನ ರಾಜಕೀಯಕ್ಕೆ ಬಳಸ್ಕೊಂಡಿಲ್ಲ. ಆ ವ್ಯಕ್ತಿ ಒಂದೇ ಒಂದು ಓಟಿಂದ ನಾನು ಸೋಲ್ತೀನಿ ಅಂತ ಗೊತ್ತಿದ್ರು ಸಹ ಅಧಿಕಾರವನ್ನು ತ್ಯಾಗ ಮಾಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಪಕ್ಷ ಇವತ್ತು ದೇವರುಗಳನ್ನ ಬಳಸ್ಕೊಂಡು ದೇವರುಗಳಿಗೆ ಅಪಮಾನ ಮಾಡ್ತಾ ಇಲ್ವಾ? ನಿಜವಾದಂತಹ ಹಿಂದೂ ಇದನ್ನ ಖಂಡಿಸ್ತಾನ್ರಿ. ನಿಜವಾದಂತಹ ಹಿಂದೂ ಧರ್ಮವನ್ನು ಪ್ರೀತಿಸುವವನು ಇದನ್ನ ಖಂಡಿಸ್ತಾನೆ. ಇಲ್ಲ, ನಾನು ನಿಜವಾದಂತಹ ಹಿಂದೂ ಅಲ್ಲ, ಭಾರತೀಯ ಜನತಾ ಪಕ್ಷದ ಓಟಿಗೋಸ್ಕರವಾಗಿ ನಾನು ಹಿಂದೂ ಅಂತ ನಾನು ಹೇಳ್ಕೊಳ್ತೀನಿ ಅನ್ನೋರಾದರೆ ನೀವು ಸುಮ್ಮನೆ ಇರ್ತೀರಿ. ಸ್ವಲ್ಪ ಯೋಚನೆ ಮಾಡಿ. ಇದು ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ದೇಶದ ಸಂವಿಧಾನ ಜಗತ್ತಿನಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನ. ಈ ಸಂವಿಧಾನಕ್ಕೆ ನೀವು ಅಪಚಾರ ಮಾಡ್ತಾ ಇದ್ದೀರಿ, ದೇವರುಗಳಿಗೆ ಅಪಚಾರ ಮಾಡ್ತಾ ಇದ್ದೀರಿ, ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಿ, ಇನ್ನೊಂದು ಧರ್ಮವನ್ನು ಟೀಕೆ ಮಾಡ್ತೀರಿ. ಓಟಿಗೋಸ್ಕರವಾಗಿ ಒಬ್ಬ ಪ್ರಧಾನಮಂತ್ರಿಯಿಂದ ಹಿಡಿದು, ಗೃಹ ಸಚಿವರಿಂದ ಹಿಡಿದು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಿಂದ ಹಿಡಿದು, ಅಸ್ಸಾಂನ ಮುಖ್ಯಮಂತ್ರಿಯಿಂದ ಹಿಡಿದು, ಈಗ ಮೈಥಿಲಿ ಠಾಕೂರ್ವರೆಗೂ ದೇವರುಗಳನ್ನು ಬಳಸ್ಕೊಳ್ತಾ ಇದ್ದೀರಲ್ಲ ನೋಡ್ರಿ. ಪಶ್ಚಿಮ ಬಂಗಾಳದಲ್ಲಿ ಅವರೊಬ್ರು ಯಾರು TMC MP ಅವ್ರು ಹೇಳ್ತಾರೆ, ಪತ್ರಕರ್ತರು ಕೇಳಿದಾಗ ಹೇಳ್ತಾರೆ, ಜೈ ಶ್ರೀರಾಮ್ ಅಂದರೆ ಏನು ಅಂದರೆ, ಜೈ ಶ್ರೀರಾಮ್ ಅನ್ನೋದು ಧಾರ್ಮಿಕ ಇದಕ್ಕೆ ಸಂಬಂಧಪಟ್ಟಂಥದ್ದು. ನಾವು ಜೈ ಶ್ರೀರಾಮ್ ಅಂತ ಹೇಳಲ್ಲ, ನಾವು ದೇವರುಗಳನ್ನು ಚುನಾವಣೆಗೆ ಬಳಸ್ಕೊಳ್ಳೋದಿಲ್ಲ, ನಾವು ಜೈ ಬಾಂಗ್ಲಾ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಇದಲ್ವೇನ್ರಿ ಪ್ರಬುದ್ಧತೆ? ಎಲ್ಲಿದ್ದೀರಿ ನಾವು? ಯಾವ ಸ್ಥಿತಿನಲ್ಲಿದ್ದೀವಿ ನಾವು? ಈ ದೇಶವನ್ನು ಎಲ್ಲಿ ತಗೊಂಡೋಗ್ತಾ ಇದ್ದಾರೆ ಇವರು? 2014ರಿಂದ ನೋಡ್ಕೊತಾ ಬರ್ತಾ ಇದ್ದೀವಿ. 2014ರಿಂದ ಇಡೀ ದೇಶವನ್ನು ಸಾಲದ ದೇಶವನ್ನಾಗಿ ಮಾಡಿದ್ದಾರೆ. ರೂಪಾಯಿ ಮೌಲ್ಯ ಹಾಳಾಗೋಗಿದೆ. ದೇಶದಲ್ಲಿ ನೆಮ್ಮದಿ ಇಲ್ಲ. ಯಾರಿಗೂ ಸಹ ನೆಮ್ಮದಿಯಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾನೇ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಭಾವನೆಗಳನ್ನು ಬಿತ್ಕೊಂಡು ಯೋಧರನ್ನು ಕಳ್ಕೊಂಡಿದ್ರು ಸಹ ಆಪರೇಷನ್ ಸಿಂಧೂರ ಅಂತ ಹೇಳ್ಕೊಂಡು ಭಾವನೆಗಳನ್ನೇ ಬಿತ್ತಿ ಇವರು ಇಡೀ ದೇಶವನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ವೇನ್ರಿ? ಒಂದು ಸಾರಿ ಯೋಚನೆ ಮಾಡಿ. ಯಾವ ಪತ್ರಕರ್ತನೂ ಸಹ ಇದನ್ನು ಪ್ರಶ್ನೆ ಮಾಡೋದಿಲ್ಲ. ಯಾವ ಪತ್ರಕರ್ತನಿಗೂ ಬೇಕಾಗಿಲ್ಲ. ಯಾಕೆಂದರೆ ಅವನ್ನೆಲ್ಲ ಮಾರ್ಕೊಂಡ್ಬಿಟ್ಟಿದ್ದಾನೆ. ಸ್ಯಾಟಲೈಟ್ ಚಾನೆಲ್ಗಳು ಮಾರ್ಕೊಂಡು ಆಗೋಗಿದೆ. ಅವರಿಗೆ ಧ್ವನಿ ಇಲ್ಲ, ಅವ್ರಿಗೆ ಬೇಕಾಗಿಲ್ಲ. ಇಲ್ಲಿ ಈ ದೇಶವನ್ನು ಉಳಿಸುವಂತಹ ಕೆಲಸ, ಈ ದೇಶ ಉಳಿಬೇಕು ಅಂತ ಹೇಳುವಂತಹ ಮನಸ್ಸುಗಳು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ಧರ್ಮದ ಹೆಸರಿನಲ್ಲಿ ದೇವರುಗಳನ್ನು ಬಳಸ್ಕೊಂಡು ಅನ್ಯ ಧರ್ಮದವ್ರನ್ನ ಟೀಕೆ ಮಾಡಿಕೊಂಡು, ಅನ್ಯ ಧರ್ಮದವ್ರನ್ನ ಟೀಕೆ ಮಾಡ್ತಾ ನಮ್ಮ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು ಧರ್ಮವನ್ನು ದಾರಿ ತಪ್ಪಿಸ್ಕೊಂಡು ದೇವರುಗಳನ್ನು ಬಳಸ್ಕೊಳ್ತೀರಿ. ಆಂಜನೇಯ ಆಯಿತು, ಶ್ರೀರಾಮಚಂದ್ರ ಆಯಿತು, ಶ್ರೀಕೃಷ್ಣ ಆಯಿತು, ಸೀತಾಮಾತೆ ಆಯಿತು, ಇವತ್ತು ಚಾಮುಂಡೇಶ್ವರಿ, ಐಗಿರಿ, ನಂದಿನಿ, ನಂದಿತ, ಮೇದಿನಿ, ವಿಶ್ವ ವಿನೋದಿನಿ ಈ ಗೀತೆಯನ್ನು ಚುನಾವಣಾದಲ್ಲಿ ಬಹಿರಂಗ ಸಭೆಯಲ್ಲಿ ಆಡ್ತಾರೆ ಅಂತಂದರೆ, ಚಪ್ಪಾಳೆ ತಟ್ಟಿಸ್ಕೊಳ್ತಾರೆ ಅಂತಂದ್ರೆ, ಇದು ಇಡೀ ಚುನಾವಣಾ ವ್ಯವಸ್ಥೆನಲ್ಲಿಗೆ ಬರೆದಿರುವಂತಹ ಕಪ್ಪು ಚುಕ್ಕಿ. ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕಾಗಿತ್ತು. ಚುನಾವಣಾ ಆಯೋಗಕ್ಕೆ ಹಲ್ಲೆ ಇಲ್ಲ, ಕಣ್ಣು ಇಲ್ಲ, ಕಿವಿನೂ ಇಲ್ಲ. ಏನು ಮಾಡುತ್ತೆ ಅದು? ಇಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದ್ದಂತಹ ಯುವಕರು ಅಂಧಭಕ್ತರಿದ್ದಾರೆ. ದೇಶ ಹಾಳಾಗ್ತಾ ಇದೆ. ದೇಶ ಇವತ್ತು ಸಾಲದ ಸುಳಿಗೆ ಸಿಕ್ಕಿ ಒದ್ದಾಡ್ತಾ ಇದೆ. ಪ್ರತಿ ವರ್ಷವೂ ಸಹ ಇವರು 10 ಲಕ್ಷ ಕೋಟಿ 20 ಲಕ್ಷ ಕೋಟಿ ಸಾಲ ತಗೊಂಡ್ಬರ್ತಾ ಇದ್ದಾರೆ. ಈ ದೇಶದ ಹಣಕಾಸು ಸಚಿವರು ಎಲ್ಲವೂ ಸರಿಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ದೇಶದಲ್ಲಿರುವಂಥ ಸಾಮಾನ್ಯ ವ್ಯಕ್ತಿ ಜೀವನ ಮಾಡೋದೇ ಕಷ್ಟ ಆಗೋಗಿದೆ. 993 ರೂಪಾಯಿ ಗ್ಯಾಸ್ ರೇಟ್ ಏರಿಸಿದ್ರೆ, ಯಾಕೆ ಸ್ವಾಮಿ ಏರಿಸಿದ್ರಿ ಅಂದರೆ, ಕಾಂಗ್ರೆಸ್ ಪಕ್ಷದ ಆಡಳಿತ ನೋಡ್ರಿ ಅಂತೇಳಿ ಒಬ್ಬ ಸಚಿವರು ಹೇಳ್ತಾರೆ. ಅದನ್ನು ನೋಡಿ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಅಂಧಭಕ್ತರಿದ್ದಾರೆ. ಒಟ್ಟಿನಲ್ಲಿ ಈ ದೇಶದ ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ಹಾಳು ಮಾಡೋದಕ್ಕೆ ಅಂತಲೇ ಇವರಾಗಲೇ ರೆಡಿಯಾಗಿ ಕೂತಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಎಚ್ಚೆತ್ಕೊಳ್ಬೇಕಾದಂಥ ಯುವ ಸಮೂಹ ಇವತ್ತು ಬಾಯಿ ತೆರೆದೆ ತನ್ನದೇ ಆದಂತಹ ಜವಾಬ್ದಾರಿಗಳನ್ನು ಮರೆತು ಇವತ್ತು ಅಂಧಭಕ್ತರಾಗಿ ಒಂದಷ್ಟು ಜನ ಜವಾಬ್ದಾರಿ ಇಲ್ಲದಂತಹ ಯುವಕರು ಇಡೀ ದೇಶದ ಪರಿಸ್ಥಿತಿಯನ್ನು ಯಾವ ಲೆವೆಲಿಗೆ ತಗೊಂಡು ಹೋಗ್ತಾ ಇದ್ರು ಸಹ ನೋಡ್ಕೊಂಡು ಮೌನಕ್ಕೆ ಶರಣಾಗಿದ್ದಾರಲ್ಲ.
ಇದು ನಮ್ಮ ದೇಶಕ್ಕೆ ದೊಡ್ಡದಾದಂತಹ ಒಂದು ಕಂಟಕ. ದೇಶವನ್ನು ಉಳಿಸಿ, ಬ್ರಿಟಿಷರ ಕಾಲದಲ್ಲಿ ಅವರಿಗೆ ನಾವು ಗುಲಾಮರಾಗಿದ್ವಿ. ಇವತ್ತು ಈ ರಾಜಕಾರಣಿಗಳು ಜನಪ್ರತಿನಿಧಿಗಳ ಕೈಯಲ್ಲಿ ಸಿಕ್ಕಾಕೊಂಡು ಇವತ್ತು ಅವರಿಗಿಂತ ದೊಡ್ಡ ಗುಲಾಮರಾಗಿದ್ದೇವೆ. ಬ್ರಿಟಿಷರ ಕಾಲವೇ ಹೆಚ್ಚು. ಅವತ್ತು ದೇಶಭಕ್ತಿ ಇತ್ತು, ಇವತ್ತು ದೇಶಭಕ್ತಿನೂ ಇಲ್ಲ, ಸ್ವಾಭಿಮಾನನೂ ಇಲ್ಲ, ಸ್ವಾವಲಂಬನೆಯೂ ಇಲ್ಲ. ಈ ಭಾವನೆಗಳನ್ನು ಬೆತ್ತುವಂಥ ರಾಜಕಾರಣಿಗಳಿಗೆ ಜೈ ಅಂತ ಇದ್ದೀವಿ ಅಷ್ಟೇ. ದೇಶ ಉಳಿಸುವಂಥ ಕೆಲಸ ಮಾಡೋಣ. ಈ ಭ್ರಷ್ಟ ರಾಜಕಾರಣಿಗಳನ್ನು ಈ ರಾಜಕಾರಣದಿಂದ ತೊಲಗಿ ಅನ್ನೋ ಅಭಿಯಾನವನ್ನು ಸ್ಟಾರ್ಟ್ ಮಾಡಬೇಕಾಗಿದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.